ಅಪ್ಪ ಅಪ್ಪ ನನಗೊಂದು ಹೊಸ ಶೂ ಬೇಕು, ಕೊಡಿಸ್ತೀನಪ್ಪ. ನೋಡು ಎಷ್ಟೊಂದು ಹರಿದೋಗಿದೆ, ಪ್ಲೀಸ್ ಕೊಡ್ಸು ಮಗ. ಹಾಂ ನಡಿ ಹೋಗಮ್ಮ. ನೋಡು ನಮ್ಮ ಮನೆ ರೋಡ್ನಾಗೆ ಆ ರಸ್ತೆ ಪಕ್ಕದಲ್ಲೇ ಒಬ್ಬ ಚೆನ್ನಪ್ಪ ಅಂತ ಕುತ್ಕೊಂತ ನೋಡು, ಚಪ್ಪಲಿ ಮಾರೋನು. ಚಪ್ಪಲಿ ಹೊಲಿತಾನೆ ಮತ್ತು ಶೂಗಳನ್ನೆಲ್ಲ ಹೊಲ್ದಿಕ್ಕಿರ್ತಾನೆ. ಅವನ ಹತ್ರ ತಗೊಂಬೋಣ, ನಡಿ ಪುಟ. ಅಪ್ಪಯ್ಯ, ನನಗೆ ಲೋಕಲ್ ಅಂಗಡಿಗಳಲ್ಲಿ ಶೂಸ್ ಬೇಡ, ನನಗೆ ಅಮೇರಿಕಾದ ಬಾಟಾ ಶೋರೂಮ್ನಲ್ಲೇ ಕೊಡಿಸು. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ತಗೊಳೋದು. ವಿದೇಶಿ ಕಂಪ್ನಿಗಳ ವಸ್ತುಗಳನ್ನು ಖರೀದಿ ಮಾಡೋದು ಬಿಟ್ಬಿಡ್ಬೇಕು ಮಗ. ಸ್ಥಳೀಯ ಜನರು ತಯಾರಿಸಿದ ವಸ್ತುಗಳನ್ನು ಕೊಂಡ್ಕೋಬೇಕು. ಆಗ ಸ್ಥಳೀಯ ಜನರ ದುಡಿಮೆ ಹೆಚ್ಚಾಗಿ ನಾವು ತಯಾರಿಸಿದ ವಸ್ತುಗಳನ್ನ ಅವರು ತಗೊಳ್ತಾರೆ. ಅದು ಮೊದಲು ನಾವು ನಮ್ಮ ದೇಶದ ವಸ್ತುಗಳನ್ನು ಖರೀದಿ ಮಾಡಿ ನಮ್ಮ ದೇಶದ ಆದಾಯ ಸಂಪತ್ತು ಹೆಚ್ಚಿಸಬೇಕು ಕಂದ. ವಿದೇಶಿ ವಸ್ತುಗಳ ಬಣ್ಣ ಬಣ್ಣದ ಜಾಹೀರಾತಿನ ಮೋಡಿಗೆ ಬಲಿಯಾಗದೆ ಸ್ವದೇಶಿ ವಸ್ತುಗಳನ್ನೇ ಬಳಸಬೇಕು. ಅರ್ಥ ಆಯ್ತೇಂದ? ಹೌದು ಅಪ್ಪ, ನೀನು ಹೇಳಿದ ಮಾತು ನಿಜ. ನಮ್ಮ ಶಾಲೆಯಲ್ಲೂ ಸಮಾಜ ಪಾಠ ಮಾಡಬೇಕಾದರೆ ನಮ್ಮ ಟೀಚರು ಹೇಳಿದರು, ಸ್ವಾತಂತ್ರ್ಯ ಪಡೆಯುವ ಸಂದರ್ಭದಲ್ಲಿ ಸ್ವದೇಶಿ ಬಳಸಿ ವಿದೇಶಿ ತ್ಯಜಿಸಿ ಎಂಬ ಘೋಷವಾಕ್ಯದೊಂದಿಗೆ ಸ್ವಾತಂತ್ರ್ಯ ಚಳುವಳಿಯ ಹೋರಾಟ ಮಾಡಿದರು. ಆಗ ನಮ್ಮ ದೇಶಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯ ಅಟ್ಟಹಾಸ ಹೇಗಿತ್ತು ಅಂತ ಗೊತ್ತಿದ್ರೂ ನಮ್ಮ ಜನ ಈಗಲೂ ವಿದೇಶಿ ಕಂಪನಿ ವಸ್ತುಗಳ ವ್ಯಾಮೋಹದಲ್ಲಿದ್ದಾರೆ. ಎಲ್ಲರೂ ಕೈ ಜೋಡಿಸಿ ನಮ್ಮ ದೇಶದ ದುಡಿಮೆ ಹೆಚ್ಚಿಸೋಣ. ಸ್ವದೇಶಿ ಬಳಸಿ ವಿದೇಶಿ ತ್ಯಜಿಸಿ, ಸ್ವದೇಶಿ ಬಳಸಿ ವಿದೇಶಿ ತ್ಯಜಿಸಿ. ಎಳ್ನೀರು 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 ಯಾರಿಗೆ ಬೇಕು ಎಳ್ನೀರು? ಅಕ್ಕ ಅಕ್ಕ ಎಳ್ನೀರು ಬೇಕಾ? ಜೀವಕ್ಕೆ ತಂಪು ಕಣವು, ತಗ. ಎಳ್ನೀರ? ಎಳ್ನೀರು ತಗೊಂಡು ನಿನ್ನ ತಲೆ ಮೇಲೆ ಬಡ್ಕೋ. ದಡ್ಡ. ಪೆಪ್ಸಿನೋ ಕೋಕೋ ಕೋಲನೋ ಇಂಥವೇನಾದರೂ ಇದ್ರೆ ಹೇಳು, ತಗೊಂಡು ಕುಡಿತೀನಿ. ಆಗಳಪ್ಪ, ಆರೋಗ್ಯಕ್ಕೆ ಒಳ್ಳೆಯದು ಕುಡಿ ಅಂದರೆ ಬಿಸ ಕೊಡು ಕುಡಿತೀನಿ ಅಂತಾರಲ್ಲಪ್ಪ ನಮ್ಮ ಜನ. ಒಂದು ಮಾತು ಹೇಳ್ತೀನಿ ಕೇಳವು, ಭೂಮಿ ಮೇಲೆ ಏನಾದರೂ ಈಗಲೂ ದೇವರದೇ ಅಂದರೆ ಅದು ಈ ಕಲ್ಪವೃಕ್ಷ. ಈ ಕಲ್ಪವೃಕ್ಷ ಮತ್ತೆ ನೋಡು ಈ ಕಾಮಧೇನು, ಈ ಕಾಮಧೇನುನಲ್ಲಿ ಕಾಣ್ತೀವಿ ಕಣವು. ನೋಡು, ತಲಹರಟೆ ಮಾಡಬೇಡ. ನಾವೆಲ್ಲ ಇಲ್ಲಿ ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ. ಏನು ಹೇಳು? ನಾವೆಲ್ಲ ಇಲ್ಲಿ ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ. ಭಿಕ್ಷೆ ಬೇಕಾದ್ರೆ ಕೇಳು, ಕೊಟ್ಟು ಬಿಡ್ತೀನಿ. ನಾವೆಲ್ಲ ಯಾಕೆ ಬಂದಿದ್ದೀವಿ ಇಲ್ಲಿಗೆ? ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ. ಅಲ್ಲ ಕಣವು, ಓದು ಬರಹ ಕಲ್ತಿರೋರೇ ಹೀಗೆ ಮಾತಾಡಿದ್ರೆ ಹೆಂಗೆ ಅಂತೀನಿ. ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಎಲ್ಲ ಜಾತಿ ಜನಾಂಗ ಧರ್ಮದ ಎಲ್ಲ ಪ್ರಜೆಗಳಿಗೂ ಅನ್ನ ನೀಡೋ ಅನ್ನದಾತ ಈ ರೈತ ಕಣವ. ಈ ದೇಶದ ಬೆನ್ನೆಲುಬು ರೈತ. ರೈತ ಚೆನ್ನಾಗಿದ್ದರೆ ದೇಶನೇ ಚೆನ್ನಾಗಿರುತ್ತೆ. ಉತ್ತಮ ನಾಗರಿಕರಾಗಿ ದೇಶದ ಸಂಪತ್ತು ಉಳಿಸಿ ಬೆಳೆಸಬೇಕು ಅನ್ನೋದು ತಿಳಿಯಕ್ಕಿಲ್ವಾ? ಸ್ಥಳೀಯ ಸ್ವದೇಶಿ ವಸ್ತುಗಳನ್ನೇ ಕೊಂಡುಕೊಳ್ಳಿ, ವಿದೇಶಿ ವಸ್ತುಗಳನ್ನು ತ್ಯಜಿಸಿ. ಮೇರಾ ದೇಶ್ ಮಹಾನ್, ಮೇರಾ ದೇಶ್ ಮಹಾನ್. ವಂದೇ ಮಾತರಂ. ಇಂದಿನ ಹಿಂದೂ ದೇಶದ ನವಯುವಕರೇ ನವಯುವತಿಯರೇ, ಯಾವುದು ತಪ್ಪು ಯಾವುದು ಬಿಳುಪು, ಯಾವುದು ಸತ್ಯ ಯಾವುದು ಮಿಥ್ಯ ಅರಿಯದೆ ನಡೆದು ಎಡವದಿರಿ
ಎಡವದಿರಿ